ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಟೈಮ್ ಬಂದು ಒಂದು 5:30 ಆಗಿದೆ. ಫಸ್ಟೇ ನಮ್ಮ ಶುಭನ್ ಕಾಲೇಜ್ ಹತ್ರ ಹೋಗಿ ಅವಳನ್ನು ಪಿಕಪ್ ಮಾಡ್ಕೊಂಡ್ವಿ. ಅಂದರೆ ನಾನು ನಮ್ಮ ಮನೆಯವ್ರು ಹೋಗೋ ಪ್ಲ್ಯಾನಲ್ಲಿದ್ವಿ. ಸಾಯಂಕಾಲ ಆಗಿದ್ದರಿಂದ ಅವಳು ಕಾಲೇಜ್ ಕೂಡ ಬಿಟ್ಟಿರುತ್ತೆ, ನಮ್ಮ ಜಾನ್ವಿಗೆ ಸ್ಕೂಲ್ ಕೂಡ ಬಿಟ್ಟಿತ್ತು. ಸೊ ಇಬ್ಬರು ಮನೆಯಲ್ಲಿ ಉಳ್ಕೋತಾರೆ. ಅಪ್ಪ ಅಮ್ಮ ಏನೋ ಇರ್ತಾರೆ, ಬಟ್ ಜೊತೆಯಲ್ಲಿ ಕರ್ಕೊಂಡೋಗೋಣ, ಅವರಿಗೂ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನು ಕಾಲೇಜಿಂದನೇ ಕರ್ಕೊಂಡ್ವಿ. ಜಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಾದಮೇಲೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ. ಸುಮಾರು ಒಂದು 5:30ಗೆ ಮಂಡ್ಯ ಬಿಟ್ಟಿದ್ದಕ್ಕೆ ಒಂದು 6:45ಗೆಲ್ಲ ನಾವು ಮೈಸೂರಿಗೆ ರೀಚ್ ಆದ್ವಿ. ಸೊ ರೀಚಾಗಿ ನಾವು ಸೇರಬೇಕಾಗಿರೋ ಲೊಕೇಶನ್ ಕೂಡ ಸೇರಿದ್ವಿ. ಸುಮಾರು ಒಂದು 6:45, 7 ಗಂಟೆ ಒಳಗಡೆ ನೋಡಿ ಬಂದಿದ್ದೀವಿ. ಇದು ಲಕ್ಷ್ಯ ಅಂತ ಹೇಳ್ಬಿಟ್ಟು ಅಂಗಡಿ. CCTV ಕ್ಯಾಮ್ರಾ ತೊಗೊಳ್ಳೋದಿತ್ತು ನಮಗೆ. ಸೊ ಅದಕ್ಕೆ ಅಂತ ಹೇಳಿ ಮೈಸೂರಿಗೆ ಬಂದಿದ್ದೀವಿ. CCTV ಕ್ಯಾಮ್ರಾ ಯಾಕೆ ಅಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಇತ್ತೀಚೆಗೆ ಕಳ್ಳತನಗಳು ಜಾಸ್ತಿ ಆಗಿಬಿಟ್ಟಿದೆ. ಅದು ಈ ಟೈಮಲ್ಲಂತೂ ಕಳ್ಳರು ಬೋರ್ವೆಲ್ಗೆ ಹಾಕಿರ್ತೀವಲ್ಲ ವೈರು, ಅದನ್ನು ಕಟ್ ಮಾಡಿ ತೊಗೊಂಡೋಗ್ಬಿಡ್ತಾರೆ. ಅದರಿಂದ ತುಂಬಾ ತೊಂದರೆ ಆಗ್ತಿದೆ ರೈತರಿಗಂತೂ. ಬಟ್ ಲಾಸ್ಟ್ ಈಗ ಒಂದು 3 ದಿನದಿಂದ ನಮ್ಮದು ಬೋರ್ವೆಲ್ ವೈರ್ ಕೂಡ ಅದೇ ರೀತಿ ಮಾಡಿಬಿಟ್ಟು ಅದು ಕಟ್ಟಾಗಿ ಏನಾಗಿದೆ ಅಂದರೆ ಬೋರ್ವೆಲ್ ಪೈಪ್ ಒಳಗಡೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಸೊ ಅದನ್ನು ಎತ್ತಿ ಅದನ್ನು ರೆಡಿ ಮಾಡುವಷ್ಟೊತ್ತಿಗೆ ಎಷ್ಟು ರಿಸ್ಕ್ ಆಯಿತು ಅಂದರೆ ತುಂಬಾ ರಿಸ್ಕ್ ಆಯಿತು. ಸೊ ಅದಕ್ಕೆ ಬೇಜಾರಾಗಿ ನಮ್ಮ ಮನೆಯವರು ಒಂದು CCTV ಕ್ಯಾಮ್ರಾ ಹಾಕಿಸ್ತೀನಿ ಫಸ್ಟು ಅಂತ ಹೇಳಿ ಬಂದಿದ್ದೀವಿ. ನೋಡಿ, ಇದೇ ಕ್ಯಾಮ್ರಾ. 4 ಸೈಡ್ಸ್ ಇರುತ್ತೆ. ಇದು 4 ಕ್ಯಾಮ್ರಾಗಳಿದೆ. 4 ಸೈಡ್ಸು ರೊಟೇಟ್ ಆಗುತ್ತೆ. ಇದಕ್ಕೆ ಸಿಮ್ ಹಾಕ್ಬಿಟ್ಟು ನಾವು ಡೈಲಿ ರೀಚಾರ್ಜ್ ಮಾಡಿಸ್ಕೋತೀವಲ್ಲ, ಮಂತ್ಲಿ ರೀಚಾರ್ಜು, ಆ ರೀತಿ ರೀಚಾರ್ಜ್ನ ಮಾಡಿಸ್ಕೋಬೇಕು ಇದಕ್ಕೆ. ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರ ಫ್ರೆಂಡ್ ಒಬ್ಬರು ಅವ್ರ ತೋಟಕ್ಕೆ ಹಾಕ್ಸಿದ್ದೀವಿ ಅಂತ ಹೇಳಿಬಿಟ್ಟು ಈ ಅಡ್ರೆಸ್ನ ಕೊಟ್ಟರು. ತುಂಬ ಚೆನ್ನಾಗಿದೆ, ಅಂಗಡಿ ಕೂಡ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆಲ್ಲ ಇನ್ನೊಂದು ಸಾರಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು. ಸೋಲಾರ್ ಕ್ಯಾಮ್ರಾ ಇದು, ಯಾವುದೇ ರೀತಿ ಕರೆಂಟ್ ಕಲೆಕ್ಷನ್ ಬೇಕಾಗಿಲ್ಲ. ಈ ರೀತಿ ಸೋಲಾರ್ ಪ್ಯಾನಲ್ಗಳಿರುತ್ತೆ ಮೇಲ್ಗಡೆ 2, ಅದು ಸೋಲಾರ್ನ ಎಳ್ಕೊಂಡು ಅದರಿಂದ ಕ್ಯಾಮ್ರಾ ವರ್ಕ್ ಮಾಡುತ್ತೆ. ನಾವು ಅಲ್ಲಿ ಯಾವುದೇ ರೀತಿ ಮೂಮೆಂಟ್ಸ್ಗಳಾದ್ರೂ ನಾವು ತೋಟದಲ್ಲಿ ಫೋನಲ್ಲೇ ನಾವು ನೋಡ್ಕೋಬೋದು, ಆ ರೀತಿ ಸಿಸ್ಟಮೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಗೇ ಇದನ್ನು ತೊಗೋಬೇಕು ಅಂತ ನಾವು ಮಂಡ್ಯದಿಂದ ಮೈಸೂರಿಗೆ ಬಂದ್ವಿ. ಮಂಡ್ಯದಲ್ಲಿ ಕೂಡ ಅಂಗಡಿಗಳಿದೆ, ಅಂದರೆ ನಮಗೆ ಕಂಫರ್ಟಬಲ್ ಆಗೋ ರೀತಿ ರೀಸನಬಲ್ ರೇಟಲ್ಲಿ ಸಿಗಬೇಕಲ್ವಾ. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾವುದೇ ರೀತಿ ರೇಟಲ್ಲಿ ರೀಸನಬಲ್ ಮಾಡಿಕೊಟ್ಟಿಲ್ಲ ಅವರು. ಅದಕ್ಕೆ ಏನು ಅಮೌಂಟ್ ತೊಗೋತಾರೆ ಅದನ್ನು ಪೂರ್ತಿ ತೊಗೊಂಡ್ರು. ನಿಮ್ಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಕ್ಯಾಮ್ರಾ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ನಮ್ಮ ತೋಟ ಪೂರ್ತಿ ನಾವು ನೋಡ್ಬೋದು ಅಂದರೆ ಖುಷಿ ಆಗುತ್ತೆ ಅಲ್ವಾ. ರೀಚಾರ್ಜ್ ಮಾಡಿಸ್ಬೇಕು ಅನ್ನೋದು ಒಂದು ಬಿಟ್ಟರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಯಾರನ್ನಾದರೂ ಒಬ್ಬರು ಕಾವಲಿಗಿಟ್ರೂ ನಾವು ತುಂಬಾ ಅವರಿಗೆ ದುಡ್ಡು ಕೊಡಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಯಾರು ಬಂದರು ಯಾರು ಹೋದರು ಎಲ್ಲನೂ ಅಬ್ಸರ್ವ್ ಮಾಡ್ಬೋದು. ಈ ಕಳ್ಳತನಕ್ಕೂ ಒಂದು ಬ್ರೇಕ್ ಆಗ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಶ್ರಮಪಟ್ಟು ನಾವು ಬಂದು ತೊಗೊಂಡೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ. ನೋಡೋಣ ನೆಕ್ಸ್ಟು ಅದು ವರ್ಕ್ ಯಾವ ರೀತಿ ಮಾಡುತ್ತೆ ಅಂತ. ಅವ್ರು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದೇ ರೀತಿ ಆಗುತ್ತೆ, ಇದೇ ರೀತಿ ಬರುತ್ತೆ ವೀಡಿಯೋಸು ಅಂತ ಎಲ್ಲನೂ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ತೋಟದಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸುಮಾರು ಒಂದು 8 ಗಂಟೆ ಆಯಿತು ನಾವು ಅಲ್ಲಿಂದ ಹೊರಟಿದ್ದಾಯಿತು. ಸೊ ಇನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.